ಸಂಘ ಪರಿವಾರ ಪ್ರಾಯೋಜಿತವಾದಂತಹ ಬಸವಾದಿ ಶರಣ ಹಿಂದೂ ಸಮಾವೇಶ ಅನ್ನುವಂಥ ಕುತಂತ್ರ ಬಸವ ಕಲ್ಯಾಣದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ಮಾಡೋದಕ್ಕಿಂತ ಮುಂಚೆನೇ ಇಲ್ಲಿಯ ಬಸವ ಭಕ್ತರು ಮತ್ತು ಎಲ್ಲಾ ಪ್ರಗತಿಪರರು ಅದನ್ನು ವಿರೋಧಿಸಿದ್ದೆವು. ಕೋರ್ಟಿಗೆ ಹೋಗೋದರ ಮೂಲಕ ಅವರ ಅನುಮತಿಯನ್ನು ಪಡ್ಕೊಂಡು ಬಂದಿರಬಹುದು. ಆದರೆ ನಮ್ಮ ಮುಖ್ಯವಾದಂತ ಅವರೊಂದಿಗೆ ಇರ್ತಕ್ಕಂಥ ತಕರಾರು ಏನಂದ್ರೆ, ನೀವು ಹಿಂದೂ ಸಮಾವೇಶ ಮಾಡ್ಕೋತೀರಾ, ಇಲ್ಲಿವರೆಗೆ ಮಾಡ್ಕೋತ ಬಂದಿರಿ, ಮಾಡ್ಕೊಂಡು ಹೋಗ್ರಿ. ಬಸವಾದಿ ಶರಣರನ್ನ ಹಿಂದೂ ಅನ್ನುವಂತ ಶಬ್ದದೊಂದಿಗೆ ಜೋಡಿಸುವಂತ ಕುಚೇಷ್ಟೆ ಮಾಡಬಾರ್ದು. ಅಂತ ಕುಚೇಷ್ಟೆ ನೀವು ಮಾಡೋದಾದ್ರೆ ಇಡೀ ಭಾರತದ ತುಂಬ ಹರಡಿಕೊಂಡಿರ್ತಕ್ಕಂಥ ಬಸವ ಭಕ್ತರು, ಪ್ರಗತಿಪರರು, ಬುದ್ಧ, ಬಸವ, ಬಾಬಾ ಸಾಹೇಬರ ತತ್ವಗಳ ಮೇಲೆ ನಂಬಿಕೆ ಇರ್ತಕ್ಕಂಥ ಜನ ಇದನ್ನು ವಿರೋಧಿಸ್ತಾರೆ. ಯಾಕೆಂದ್ರೆ ನಿಮ್ಮ ಸನಾತನ ವ್ಯವಸ್ಥೆಗೂ ಶ್ರೇಣೀಕೃತ ಸಮಾಜ ವ್ಯವಸ್ಥೆಯನ್ನು ನಂಬುವಂತ ನಿಮ್ಮ ಮನುವಾದಕ್ಕೂ ನಿಮ್ಮ ವೇದ ಆಗಮ ಉಪನಿಷತ್ತುಗಳಿಗೂ ಬಸವಾದಿ ಶರಣರ ತತ್ವಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನೀವೀಗ ನಿಮ್ಮ ಹಿಂದೂ ಟ್ರಂಪ್ ಕಾರ್ಡ್ ನಡೆಯುವುದಿಲ್ಲ, ನಮ್ಮ ಹಿಂದೂ ಕಾರ್ಡ್ ಫೇಲ್ ಆಗ್ಯದ ಅಂತ ತಿಳ್ಕೊಂಡು ಹೇಳಿ ಕರ್ನಾಟಕದಲ್ಲಿ ನಿಮಗೆ ಮುಖ ಇಲ್ಲ, ಮುಖಭಂಗ ಆಗಿದೆ. ಆದ್ದರಿಂದ ನೀವು ಬಸವಾದಿ ಶರಣ ಅನ್ನುವಂಥ ಹೆಸರನ್ನ ಟ್ಯಾಗ್ ಮಾಡಿಕೊಳ್ಳೋದ್ರ ಮೂಲಕ ನಿಮ್ಮ ಕುತಂತ್ರವನ್ನ ಜನರಿಗೆ ಅರ್ಥ ಆಗೋದಿಲ್ಲ ಅಂತ ತಿಳ್ಕೊಂಡ್ರೆ ನೀವು ದೊಡ್ಡ ತಪ್ಪು ಮಾಡ್ತಾ ಇದ್ದೀರಿ. ಯಾವುದೇ ಕಾರಣಕ್ಕೂ ಬಸವಾದಿ ಶರಣರ ಹೆಸರನ್ನ ಹಿಂದೂ ಅನ್ನುವಂಥ ನಿಮ್ಮ ಸನಾತನ ಹೆಸರಿನೊಂದಿಗೆ ಸೇರಿಸಿಕೊಳ್ಳಲು ನಾವು ಬಿಡೋದಿಲ್ಲ. ನೀವು ವಚನಗಳನ್ನ ತಿರುಚಲಿಕ್ಕೆ ಹೊಂಟ್ರೆ ಇವತ್ತು ಪ್ರಾಣ ತೊಟ್ಟಾದರೂ ವಚನ ಸಿದ್ಧಾಂತ ಅದು ಸಕಲ ಜೀವಾತ್ಮರಿಗೆ ಲೇಸು ಬಯಸುವ ಸಿದ್ಧಾಂತ, ಜಾತಿ ವರ್ಗ ಲಿಂಗರಹಿತವಾದ ಸಮಾನತೆಯ ಸಿದ್ಧಾಂತ. ನಿಮಗೆ ಸಮಾನತೆಯ ಮೇಲೆ ವಿಶ್ವಾಸನೇ ಇಲ್ಲ, ನಿಮಗೆ ಮನುಷ್ಯತ್ವನೇ ಇಲ್ಲ ಅಂತ ಜನ ನೀವು ಹೋಮ ಹವನಗಳಲ್ಲಿ ಹಾಲು ತುಪ್ಪ ಮೊಸರು ಬಟ್ಟೆ ವಸ್ತ್ರ ಸುರಿತಕ್ಕಂಥ ನಿಮಗೆ ಸಕಲ ಜೀವಾತ್ಮರಿಗೆ ಲೇಸು ಬಯಸಿರ್ತಕ್ಕಂಥ ಶರಣ ತತ್ವಕ್ಕೂ ಎಲ್ಲಿಂದ ಎಲ್ಲಿಯೇ ಸಂಬಂಧ. ಆದ್ದರಿಂದ ನೀವು ಈ ಕುತಂತ್ರವನ್ನ ಕೈ ಬಿಡಬೇಕು. ಎರಡನೇದಾಗಿ ಇದೇ ಸಂಘ ಪರಿವಾರಿಗಳ ಪ್ರಾಯೋಜಿತವಾದ 2027ರಲ್ಲಿ ನಡೆಸುತ್ತಿರುವಂತ ಬಸವ ಭಾರತ ಸಂಸ್ಕೃತಿ ಅನ್ನುವಂತ ನಿಮ್ಮ ಹೊಸ ನಾಟಕ ಇಲ್ಲೇ ಬಂದ್ ಮಾಡಬೇಕು. ಬಸವ ಕಲ್ಯಾಣದಲ್ಲಿ ನಿಮ್ಮ ಆಟ ನಡೀಲಿಕ್ಕೆ ಬಿಡೋದಿಲ್ಲ. ಇಡೀ ಭಾರತ ತುಂಬ ಹರಡಿಕೊಂಡಿರ್ತಕ್ಕಂಥ ಬಸವ ಭಕ್ತರು, ಪ್ರಗತಿಪರರು, ಬುದ್ಧ, ಬಸವ, ಬಾಬಾ ಸಾಹೇಬರ ತತ್ವಗಳಲ್ಲಿ ನಂಬಿಕೆ ಇಡ್ತಕ್ಕಂಥ ಈ ದೇಶದ ಸಂವಿಧಾನದ ಮೂಲಕ ಈ ದೇಶ ನಡೆಸಬೇಕು ಅನ್ನುವಂತ ಆಶಯ ಹೊತ್ತಿರ್ತಕ್ಕಂಥ ಜನ ಅದನ್ನ ವಿರೋಧಿಸ್ತಾರೆ. ಅದನ್ನ ನಡೀಲಿಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನುವಂತ ಎಚ್ಚರಿಕೆಯನ್ನ ಇವತ್ತಿನ ಪ್ರತಿಭಟನೆ, ಇದು ಸಾಂಕೇತಿಕವಾದ ಪ್ರತಿಭಟನೆ. ಈ ಸಾಂಕೇತಿಕವಾದ ಪ್ರತಿಭಟನೆಯಲ್ಲಿ ಕರ್ನಾಟಕದ ಬಳ್ಳಾರಿ, ರಾಯಚೂರು, ಶಿವಮೊಗ್ಗ, ಉದ್ಗಿರ, ಹೈದರಾಬಾದ್ ಎಲ್ಲ ಕಡೆಯಿಂದ ಜನ ಬಂದಿದ್ದಾರೆ. ಕಲಬುರಗಿ, ಬೀದರ್ ಜಿಲ್ಲೆಯಿಂದಂತೂ ಸರಿಯೇ ಸರಿ. ನೀವು ಯಾರೇ ಏನೇ ಒಳ ಕುತಂತ್ರ ಮಾಡಿದ್ರು ಬಸವ ಭಕ್ತರು ನಿಮಗೆ ಸುಮ್ಮನೆ ಬಿಡುವುದಿಲ್ಲ ಅನ್ನುವಂತ ಎಚ್ಚರಿಕೆಯನ್ನು ಕೊಡೋದಕ್ಕಾಗಿ ಇವತ್ತೊಂದು ಬೃಹತ್ ಪ್ರತಿಭಟನೆಯನ್ನ, ಆದರೆ ಸಾಂಕೇತಿಕವಾದ ಪ್ರತಿಭಟನೆಯನ್ನ ಇಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದರಲ್ಲಿ ಯಾವ ರಾಜಕೀಯ ಇಲ್ಲ. ರಾಜಕೀಯ ವ್ಯಕ್ತಿಗಳು ತಮ್ಮ ಬೇಳಿ ಬಯಸ್ಕೊಂಡ್ರು ಬಯಸ್ಕೊಂಡು ಹೋಗ್ಬೋದು, ಆದರೆ ನಮ್ದು ಯಾವ ರಾಜಕೀಯ ಇಲ್ಲ. ಯಾವ ಪಕ್ಷನೇ ಅಧಿಕಾರಕ್ಕೆ ಬರಲಿ, ಯಾರೇ ಅಧಿಕಾರ ನಡೆಸಲಿ, ಜನತೆಯ ಸಂಪತ್ತು ಸಮೃದ್ಧಿಗಾಗಿ ಬಸವಾದಿ ಶರಣರು ಕೆಲಸ ಮಾಡಿದ್ದಾರೆ. ಇವತ್ತು ಬಸವಾದಿ ಶರಣರ ತತ್ವದ ಉಳಿವಿಗಾಗಿ ನಡೆಯುವಂತ ಕೆಲಸ ಇದು. ನಾವು ಹೇಳ್ತಕ್ಕಂಥದ್ದು ಅವರಿಗೆ ನಮ್ಗಿರ್ತಕ್ಕಂಥದ್ದು ಸೈದ್ಧಾಂತಿಕ ಸಂಘರ್ಷ, ವೈಯಕ್ತಿಕ ಸಂಘರ್ಷ ಇಲ್ಲ, ಭೌತಿಕವಾದ ಸಂಘರ್ಷನೂ ಇಲ್ಲ. ನಮ್ಗೆ ಹಿಂಸೆಯಲ್ಲಿ ನಂಬಿಕೆ ಇಲ್ಲ, ಅಶ್ಲೀಲ ಪದ ಬಳಕೆಯಲ್ಲಿ ನಂಬಿಕೆ ಇಲ್ಲ. ಅವ್ರು ಅಶ್ಲೀಲ ಪದ ಬಳಸ್ತಾರೆ, ಅವ್ರು ಕಾರಣ ಅವರಲ್ಲಿ ವಿಚಾರ ಇಲ್ಲ. ಎಲ್ಲಿ ವಿಚಾರಗಳ ಬಡತನ ಇರ್ತದೋ ಅಲ್ಲಿ ಅಶ್ಲೀಲ ಪದಗಳು ಬೈಗಳು ಬರ್ತಾವ. ನಮಗೆ ಬೈಗಳ ಅವಶ್ಯಕತೆ ಇಲ್ಲ, ಅಶ್ಲೀಲ ಪದಗಳ ಅವಶ್ಯಕತೆ ಇಲ್ಲ. ಯಾವುದೇ ರಾಜಕೀಯ ಹುನ್ನಾರು ಬಸವ ತತ್ವದ ಒಳಗಡೆ ಇಲ್ಲ. ಬಸವ ತತ್ವನೇ ಒಂದು ಸಕಲ ಜೀವರ ರಾಜಕಾರಣ, ಅದು ಪ್ರಜಾಕಾರಣ ಇದು ಬಸವ ತತ್ವ ಅನ್ನೋದು. ಸೊ ಬಸವ ತತ್ವಕ್ಕೂ ಒಂದು ರಾಜಕಾರಣ ಇದೆ, ಪಕ್ಷ ರಾಜಕಾರಣ ಅಲ್ಲ, ಜನತೆಯ ಬದುಕಿನ ರಾಜಕಾರಣ. ನೋಡ್ರಿ, ಸನಾತನಗಳಿಗೆ ಯಾವಾಗ್ಲೂ ಭಾವನಾತ್ಮಕ ವಿಷಯಗಳನ್ನ ಎತ್ತಿಯೇ ಜನರನ್ನ ಕಾಲಗಳಾಗಿ ನೇಮಿಸ್ಕೊಂಡಿರ್ತಾರೆ. ಅವರು ಭಾವನಾತ್ಮಕ ಧರ್ಮ ಅನ್ನುವಂತ ಹೆಸರಿನಿಂದ ಒಂದೇ ಕೇಳ್ತೀನಿ, ಇಲ್ಲಿವರೆಗೆ ಈ ಸನಾತನಿಗಳು ಬಸವಣ್ಣನವ್ರ ಹೆಸರು ಎಲ್ಲಿ ತಗೊಂಡಿಲ್ಲ. ಈ ಹಿಂದೆ ಹಿಂದೂ ಸಮಾವೇಶ ಮಾಡಿದ್ದಾರೆ, ಸಾಕಷ್ಟು ಹಿಂದೂ ಸಮಾವೇಶಗಳು ಮಾಡ್ಯಾರೆ.
ಈಗ ಯಾಕೆ ಅವ್ರಿಗೆ ಬಸವಾದಿ ಶರಣರು ಬೇಕಾಗ್ಯದ? ಆ ರಾಜಕಾರಣ ಏನೈತೆ? ಸನಾತನಿಗಳ ರಾಜಕಾರಣ ಇದೆ. ಸನಾತನಿಗಳು ಹೊಸ ಹೊಸ ವೇಷಭೂಷಣ ಹಾಕೊಂಡು ಬರ್ತಾರ. ಹಿಂಗಾಗಿ ಅವ್ರು ತಮ್ಮ ಬೇಳೆ ಬೇಯಿಸ್ಕೊಳಕ್ ಹೊಂಟಾರ. ಅವ್ರ ಹಿಂದಿರ್ತಕ್ಕಂಥದ್ದು RSS ಸಂಘ ಪರಿವಾರ. ಸಂಘ ಪರಿವಾರಿಗಳನ್ನ ವಿರೋಧಿಸ್ತೇವೆ, ಅವ್ರ ತತ್ವವನ್ನು ವಿರೋಧಿಸ್ತೇವೆ. ಅವರ ಜೀವಕ್ಕೆ ಮುನಿಯೋದಿಲ್ಲ, ಅವರ ಗುಣಕ್ಕೆ ಮುನಿತಾ ಇದ್ದೀವಿ ನಾವು. ಸಂಘ ಪರಿವಾರದ ತತ್ವ ಬಸವಾದಿ ಶರಣರೊಂದಿಗೆ ಸಮೀಕರಿಸಲಿಕ್ಕೆ ಸಾಧ್ಯ ಇಲ್ಲ. ಲಿಂಗಾಯತ ಮಠಾಧೀಶರು ಬೆಂಬಲ ಘೋಷಣೆ ಬಂದಿಲ್ಲ. ಯಾರು? ಲಿಂಗಾಯತ ಮಠಾಧೀಶರಿಗೆ ಏನು ತಪ್ಪು ಅಭಿಪ್ರಾಯಗಳು ಹೋಗಿವೆ ಗೊತ್ತಿಲ್ಲ, ಅವ್ರದ್ದೇನಿದಿತ್ತೋ ಗೊತ್ತಿಲ್ಲ. ನಾವಂತೂ ಹೋರಾಟಕ್ಕೆ ಕರೆದಿದ್ದೇವೆ. ಇಲ್ಲಿ ಎಲ್ಲ ಜನತೆ ಸೇರಿದ್ದಾರೆ, ಕೇವಲ ಲಿಂಗಾಯತರಿಲ್ಲ. ನೀವು ಗಮನಿಸಿದ್ದೀರಿ, ಬಸವ ತತ್ವ ಅನ್ನೋದು ಒಂದೇ ಜಾತಿಯ ಗುತ್ತಿಗೆ ಅಲ್ಲ. ಇಡೀ ಬಸವ ತತ್ವ ಕಟ್ಟಿ ಬೆಳೆಸಿದವರೇ ಎಲ್ಲ ಜನ ಸಮುದಾಯದವರು, ಎಲ್ಲ ತಳ ಸಮುದಾಯದ ಜನ, ಎಲ್ಲ ಶೂದ್ರ ಸಮುದಾಯದ ಜನ, ಅವರೆಲ್ಲರಿಗೆ ಸಂಬಂಧಪಟ್ಟಿದ್ದು. ಲಿಂಗಾಯತ ಅನ್ನೋದು ಬಸವ ತತ್ವ ಅನ್ನೋದು ಮಠಾಧೀಶರಿಗೆ ಸಂಬಂಧಪಟ್ಟಿದ್ದು ಅನ್ನೋದನ್ನ ಮೊದಲು ಮರಿಬೇಕು ನಾವು. ಮಠಾಧೀಶರಿಗೆ ಸಂಬಂಧಪಟ್ಟಿದ್ದಲ್ಲ, ಸಕಲ ಜನಜಾತಿಗೆ ಸಂಬಂಧಪಟ್ಟಿದ್ದು. ಅವರು ಕೂಡ ನಮ್ಮ ಜೊತೆಗೆ ಇರ್ತಾರೆ, ಇರಬೇಕು. ನಾಳಿನ ದಿನದಲ್ಲಿ ಬರ್ತಾರೆ, ಬರಬೇಕು. ಅವರು ಬರದೇ ಇದ್ದರೂ ಈ ಹೋರಾಟ ನಿಲ್ಲುವುದಿಲ್ಲ. ಇದು ಜನತೆಯ ತತ್ವ, ದುಡಿಯುವವರ ತತ್ವ, ಬಡವರ ತತ್ವ, ಶೋಷಿತರ ತತ್ವ. ಅವರೇ ಕಟ್ಟಿದ ಧರ್ಮ ಇದು. ಯಾರು ಇವ್ರ ಸನಾತನಿಗಳು ಕಟ್ಟಿದ ಧರ್ಮ ಅಲ್ಲ, ಮೇಲ್ವರ್ಗದ ಮೇಲ್ಜಾತಿಯ ಜನ ಕಟ್ಟಿದ ಧರ್ಮ ಇಲ್ಲ, ದುಡಿಯುವ ಜನ ಕಟ್ಟಿದ ಧರ್ಮ ಇದು. ದುಡಿಯುವ ಜನ ಉಳಿಸ್ಕೋತಾರೆ ಇದನ್ನು. ಕಮ್ಯುನಿಸ್ಟ್ ಅಂದ್ರೆ ಏನ್? ನೀವು ಅವ್ರಿಗೆ ಕೇಳ್ರಿ. ಕಮ್ಯುನಿಸ್ಟ್ ಅಂದ್ರೆ ಅವ್ರು ಕೇಳಿದ್ರು.